ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋ ತುಂಬ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಸಿನಿಮಾ ನೋಡಿ ಆರ್ಗಾನಿಕಾಗಿ ಹೇಳ್ತಿದ್ದಾರೆ ಚೆನ್ನಾಗಿದೆ ಅಂತ. ಯಾರು ಸುಮ್ಮನೆ ಹೇಳ್ಬೇಕಲ್ಲ ಚೆನ್ನಾಗಿದೆ ಅಂತ ಹೇಳ್ತಿಲ್ಲ. ನಾನು ಅಬ್ಸರ್ವ್ ಮಾಡ್ತೇನೆ ಎಲ್ಲನೂ. ಸೊ ತುಂಬ ಖುಷಿ ಆಗ್ತಿದೆ. ಹಾಗೆ ದರ್ಶನ್ ಸರ್ಗೆ ಕಂಪೇರ್ ಮಾಡ್ತಾರೆ, ಇನ್ನೊಂದಷ್ಟು ಕಲಾವಿದರುಗಳಿಗೆ ಕಂಪೇರ್ ಮಾಡ್ತಿದ್ದಾರೆ, ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದೆಲ್ಲ ತುಂಬ ಪಾಸಿಟಿವ್. ಯಾಕಂದರೆ ನಮಗೆ ಒಂದು ಮೋಟಿವೇಶನ್ ಕೂಡ ಇದು. ನಾಳೆ ಫ್ಯೂಚರಲ್ಲಿ ನಾವು ಇನ್ನೊಂದು ಸಿನಿಮಾ ಮಾಡೋಕ್ಕೆ ಈ ಸಪೋರ್ಟ್ ಸಿಕ್ಕಿದ್ರೆ ನಾವೇನು ಮತ್ತೆ ಏನೋ ನಾವು ಸಪೋರ್ಟ್ ಸಿಕ್ಕಿದ್ರೆ ನಾವು ಒಂದು ಸ್ಟೆಪ್ ಇದ್ದು ಮುಂದೆ ನಾವು ಬರೋಕ್ಕೆ ಮತ್ತೆ ಏನೋ ಮಾಡೋಕ್ಕೆ ಸಾಧ್ಯ ಆಗೋದು. ಸೊ ನನಗೆ ಯಾವಾಗಲೂ ಎಲ್ಲರದ್ದು ಅದೇ ರಿಕ್ವೆಸ್ಟ್ ಮಾಡೋದು, ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನನಗೆ. ದಯವಿಟ್ಟು ಎಲ್ಲರೂ ಆಡಿಯನ್ಸ್ ಸಿನಿಮಾಗೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ತುಂಬ ಇಷ್ಟಪಡ್ತೀರಾ. ಆಮೇಲೆ ಇನ್ನೊಂದು ಸಿನಿಮಾ ನೀವು ನೋಡಿದಾಗ ಫಸ್ಟ್ ಟೈಮ್ ನಿಮ್ಗೆ ಒಂಚೂರು ಅರ್ಥ ಆಗಲ್ಲ, ನೀವು ಸೆಕೆಂಡ್ ಟೈಮ್ ನೋಡಲೇಬೇಕು. ಆಮೇಲೆ ಸಿನಿಮಾ ನಿಮ್ಗೆ ಡಿಮ್ಯಾಂಡ್ ಮಾಡುತ್ತೆ, ಒಂದ್ಸತಿ ಇನ್ನೊಂದ್ಸತಿ ನೋಡ್ಬಿಡೋಣ, ಕ್ಲಾರಿಟಿ ಸಿಕ್ಕಿಲ್ಲ ಅಂತ. ಸೊ ಆಗಿದೆ. ಆಮೇಲೆ ನಮ್ಮ ಸಿನಿಮಾದಲ್ಲಿ 4 ಕ್ಲೈಮ್ಯಾಕ್ಸ್ ಇದೆ. ಸೊ ಫಸ್ಟ್ ಕ್ಲೈಮ್ಯಾಕ್ಸ್ ಬಂದಾಗ ಯಾರು ಎದೊಳ್ಬಿಡಿ, ಇನ್ನು ಕಂಟಿನ್ಯೂ ಆಗಿ 3 ಕ್ಲೈಮ್ಯಾಕ್ಸ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಸಿನಿಮಾ ಯಾವಾಗ ಎಂಡ್ ಆಗುತ್ತೆ ಅಂತ. ಸೊ ಅವಾಗಲೇ ಎದೊಳ್ಳಿ. ಸೊ ಮತ್ತೊಮ್ಮೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು, ನಮ್ಮ ಸಿನಿಮಾ ಬಂದು ನೋಡಿ, ಒಬ್ಬ ಪ್ರೊಡ್ಯೂಸರು ಒಬ್ಬ ಹೀರೋ ನಿಮ್ಗೆ ಸಪೋರ್ಟ್ ಮಾಡಿದ್ರೆ ಮತ್ತೆ ಅವ್ರು ಬೆಳೆಯೋಕ್ಕಾಗೋದು. ಏನೇನೋ ಬಂದಿರ್ತೀವಿ ಬಂದಿರ್ತೀವಿ, ಅದು ಹಿಂದೆ ತುಂಬ ಶ್ರಮ ಹಾಕಿರ್ತೀವಿ, ತುಂಬ ಕಷ್ಟಪಟ್ಟಿರ್ತೀವಿ. ಸೊ ಹಾಗಾಗಿ ನಂಗೆ ನಿಮ್ಮೆಲ್ಲರೂ ಸಪೋರ್ಟ್ ಈ ಟೈಮಲ್ಲಿ ತುಂಬ ಬೇಕೇ ಬೇಕು. ಮತ್ತು ನನಗೆ ಈಗ ಫ್ಯೂಚರ್ಲ್ಲೂ ಅಷ್ಟೇ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಏನೋ ದೊಡ್ಡದು ಮಾಡ್ಬೋದು. ನನ್ನ ತಲೆಯಲ್ಲಿ ತುಂಬ ಏನೇನೋ ಇದೆ ಇಟ್ಕೊಂಡು ನೀನು ದೊಡ್ಡದಾಗಿ ಮಾಡಬೇಕಂತ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ನಾನು ಏನೋ ನೆಕ್ಸ್ಟ್ ಸ್ಟೆಪ್ ಏನು ತೊಗೊತೀನಿ ಅಂದರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು. ಇನ್ನು ಫ್ಯೂಚರಲ್ಲಿ ದೊಡ್ಡದಿನ್ನ ಖಂಡಿತ ನೀವು ಸಪೋರ್ಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಕೂಡ ಬ್ಲೈಂಡ್ ಆಗಿ ಥಿಯೇಟರ್ಗೆ ಬಂದಿದ್ದು. ಅಂದರೆ ಇದಕ್ಕೂ ಮುಂಚೆ ನನಗೆ ನಾವು ಟೀಮ್ ಅಂತಲೂ ನಮಗೆ ಸಿನಿಮಾ ತೋರಿಸಿರ್ಲಿಲ್ಲ, ಯಾಕಂದರೆ ಆ ಕುತೂಹಲನ ಕ್ಯಾರಿ ಮಾಡಿ ನೀವು ಅಂತ. ಬಟ್ ಆಡಿಯನ್ಸ್ ಆಗಿ ನಾನು ನೋಡಿದಾಗ ನನಗನ್ಸಿದ್ದು ಮೊದಲನೇ ಸಲ ಸಿನಿಮಾ ನಿಜವಾಗ್ಲೂ ಏನೂ ಅರ್ಥ ಆಗಲಿಲ್ಲ. ನನಗೆ ಇಷ್ಟೊಂದು ಕಡೆ ಕ್ವಶನ್ ಮಾರ್ಕ್ ಬಂತು. ನನ್ನ ಪಕ್ಕದಲ್ಲಿ ಕೂತಿರೋನ ಕೇಳ್ತಾ ಇದ್ದೆ, ಸರ್ ಇದು ಯಾಕೆ ಬಂತು ಅದು ಯಾಕೆ ಬಂತು ಅಂತ. ಸೊ ನಿಜವಾಗ್ಲೂ ನಾನು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿನೇ ರೆಸ್ಪಾನ್ಸ್ ಸಿಗ್ತಾ ಇದೆ ಆಡಿಯನ್ಸ್ ಕಡೆಯಿಂದನೂ ಅಷ್ಟೇ. ಎಲ್ಲ ಪಾಸಿಟಿವ್ ಆಗಿ ಸಿಗ್ತಾ ಇದೆ. ಕೆಲವರು ಓಮ್ ಸಿನಿಮಾನ ಅಂತ ಕೇಳ್ತಾ ಇದ್ದಾರೆ, ಅಥವಾ ಯಾರ್ದಾದ್ರು ಪರ್ಸನಲ್ ಸ್ಟೋರಿನ ಅಂತ ಕೇಳ್ತಾ ಇದ್ದಾರೆ. ಥಿಯೇಟರ್ನಲ್ಲಿ ಸಿನಿಮಾ ನೋಡಿದವ್ರಿಗೆ ಆ ಕ್ಲಾರಿಟಿ ಸಿಕ್ಕಿದೆ. ಸೊ ಯಾರೆಲ್ಲ ಸಿನಿಮಾ ನೋಡಿಲ್ಲ ದಯವಿಟ್ಟು ಎಲ್ಲೆಲ್ಲಿ ಹತ್ತಿರ ಇದೆ ಆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಆ್ಯಂಡ್ ಹೊಸಬ್ರನ್ನ ಎನ್ಕರೇಜ್ ಮಾಡಿ. ಹೊಸ ಕತೆ, ತುಂಬ ವರ್ಷ ಆದಮೇಲೆ ನಾನು ಈ ಥರ ಸ್ಟೋರಿನ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಆ್ಯಂಡ್ ಹೊಸಬ್ರನ್ನ ಎನ್ಕರೇಜ್ ಮಾಡಿ ಅಂತ ಹೇಳೋದು ಇಷ್ಟಪಡ್ತೀನಿ. ನಮ್ಮ ಪ್ರಯತ್ನ ನಾವು ಪಟ್ಟಿದ್ದೀವಿ, ಮುಂದಕ್ಕೆ ಜನ ನಡ್ಸ್ಕೊಂಡು ಹೋಗ್ಬೇಕು ಅಷ್ಟೇ. ತುಂಬ ಖುಷಿ ಅನಿಸ್ತು. ಇಷ್ಟು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅವ್ರು ಕೊಡ್ತಿರೋ ಪ್ರೀತಿ ಇನ್ನೊಂದಷ್ಟು ಕೆಲಸ ಮಾಡೋಕ್ಕೆ ಒಂದಷ್ಟು ಶಕ್ತಿ ಕೊಟ್ಟಿದೆ. ನಿರೀಕ್ಷೆ ಇರುತ್ತೆ. ಲೈಕ್ ನನಗೆ ಇನ್ನೂ ಒಂದಷ್ಟು ನಿರೀಕ್ಷೆಗಳಿದೆ. ಮುಂದಿನ ಸಿನಿಮಾಗಳಲ್ಲೂ ತುಂಬ ಪ್ರಯತ್ನಗಳು ಪಡ್ತೀವಿ. ಬಟ್ ಇವತ್ತು ಇಷ್ಟು ಜನ ಬಂದು ಸೇರಿ ಇಷ್ಟು ಖುಷಿ ಕೊಟ್ಟರೆ ತುಂಬ ಅದು ಮರೆಯೋಕ್ಕೆ ಆಗಲ್ಲ ಯಾವತ್ತು. ಅಲ್ಲ, ಅದೇ ನಾನು ನಾರ್ಮಲ್ ಆಗಿ ಒಂದು ಸಿನಿಮಾ ಒಂದು ಅಂತ್ಯ ಅಂತ ಇರುತ್ತೆ. ಸೊ ನಾವು ಟ್ರೈ ಮಾಡಿದ್ದೀವಿ. 3 ಕ್ಲೈಮ್ಯಾಕ್ಸ್ ಅಂತ ಇಲ್ಲಿ ಹೇಳ್ತೀವಿ. ಆಡಿಯನ್ಸ್ ನೋಡಿದಾಗ ಅದೊಂದು ಬೇರೆ ಥರನೇ ಮಜಾ ಕೊಡುತ್ತೆ. 3, 4, 5 ಎಷ್ಟು ಕ್ಲೈಮ್ಯಾಕ್ಸ್ ಇದೆ ಅನ್ನೋ ಜನನೇ ಡಿಸೈಡ್ ಮಾಡಲಿ ಅಂತ. ಸಾಧಾರಣವಾಗಿ ನಮಗೆ ಜನನ ಅಟ್ರಾಕ್ಟ್ ಮಾಡೋಕ್ಕೆ ಇನ್ನೇನು ಉದ್ದೇಶನೇ ಇಲ್ಲ ಬೇರೆ. ಜನನ ಥಿಯೇಟ್ರಿಗೆ ಕರೆಸ್ಬೇಕಲ್ಲ. ಇವತ್ತು ಥಿಯೇಟ್ರಿಗೆ ಬರೋದೇ ಕಡಿಮೆ ಆಗಿರೋದ್ರಿಂದ ಜನನ ಥಿಯೇಟ್ರಿಗೆ ಕರೆಸೋದೇ ಉದ್ದೇಶ ಅಷ್ಟೇ. ಏನೇ ಮಾಡಿದ್ರು ಏನಾದರೂ ಜನನ ಕರ್ಸೋಣ ಥಿಯೇಟ್ರಿಗೆ. ಹಾಂ ಸರ್, ನಮ್ಮ ನಿರ್ಮಾಪಕರ ಡಿಮ್ಯಾಂಡ್ ಒಂದು ಸೀನಾರು ಮಾಡಿ. ನಾನು ಆ್ಯಕ್ಚುಲಿ ಆ್ಯಕ್ಟ್ರ್ ಆಗಬೇಕಂತ ಬಂದವನು. ಸೊ ಸ್ವಲ್ಪ ರೈಟಿಂಗಲ್ಲಿ ಬ್ಯುಸಿ ಆಗಿದ್ದರಿಂದ ಆ್ಯಕ್ಟಿಂಗ್ ಬೇಡ, ನನಗೆ ಇದೇ ಸಾಕು ಅಂತ ಎರಡೆರಡು ಹ್ಯಾಂಡಲ್ ಮಾಡಿ ತುಂಬ ಕಷ್ಟ. ಸೊ ಹಂಗೆ ಕೆಲಸ ಮಾಡ್ಕೊಂಡು ಹೋದಾಗ ಇಲ್ಲ ನಿರ್ಮಾಪಕರು ಇಲ್ಲ ನೀವೊಂದು ಕ್ಯಾರೆಕ್ಟರ್ ಮಾಡಿ ಅಂತ ಮಾಡಿ. ಸಿನಿಮಾನ ತುಂಬ 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 ಎಂಜಾಯ್ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಪೊಲೀಸ್ ದೇವಿ ಅನ್ನೋ ಪಾತ್ರ ನಾನೇ ಮಾಡಿದ್ದೀನಿ ಮೇನ್ ವಿಲನಾಗಿ. ಆಮೇಲೆ ನನಗೆ ಗೊತ್ತಿಲ್ಲ ಈ ಥರ ನಂದು ಪಾತ್ರ ಬರುತ್ತೆ ಅಂತ. ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು ಜನಗಳ ಜೊತೆ ನೋಡಿ. ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಆಡಿಯನ್ಸ್ ಜೊತೆ ನೋಡಿದ್ದೀನಿ, ನಮ್ಮ ಫ್ಯಾಮಿಲಿ ಜೊತೆ ಕುಂತು ನೋಡಿದ್ದೀನಿ. ತುಂಬ ಇಷ್ಟ ಆಯಿತು. ನಮ್ಮ ಹುಡುಗರು ಮತ್ತು ನಮ್ಮ ಫ್ಯಾಮಿಲಿಗಳೆಲ್ಲ ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿದ್ರು. ತುಂಬ ಅಂದರೆ ತುಂಬ ಖುಷಿ ಆಗೋಯ್ತು. ನನ್ನ ಪಾತ್ರ ನೋಡ್ತಿದ್ದಂಗೆ ವಿಜಿಲ್ ಹೊಡೆಯೋದು, ಆಮೇಲೆ ಕಿರ್ಚಾಡೋದು ನೋಡಿ ತುಂಬ ಅಂದರೆ ತುಂಬ ಖುಷಿ ಆಗೋಯ್ತು. ಈ ಸಿನಿಮಾದಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ವಿಜಯ್ ಸೂರ್ಯ ಡೈರೆಕ್ಟ್ರು 3 ಕ್ಲೈಮ್ಯಾಕ್ಸ್ ಇಟ್ಟಿದ್ದಾರೆ. ನಾನು ಫಸ್ಟ್ ಕ್ಲೈಮ್ಯಾಕ್ಸಲ್ಲೇ ಎದ್ದೋಗ್ತಾ ಇದ್ದೆ. ಆಮೇಲೆ ನೋಡಿದ್ರೆ ಇನ್ನೊಂದು ಕ್ಲೈಮ್ಯಾಕ್ಸ್, ಅದು ಎದ್ದೋಗ್ತಾ ಇದೆ. ನಿನ್ಗೆ ನೋಡಿದ್ರೆ ಇನ್ನೊಂದು ಕ್ಲೈಮ್ಯಾಕ್ಸ್ ಇದೆ. ತುಂಬ ಖುಷಿ ಆಗುತ್ತೋ. ಕನ್ಫ್ಯೂಸ್ ಅಂದರೆ ಕನ್ಫ್ಯೂಸು ಕ್ಲೈಮ್ಯಾಕ್ಸು. ಈ ಸಿನಿಮಾ ನನಗನ್ಸಿ ಮಟ್ಟಿಗೆ ಕನ್ನಡ ಸಿನಿಮಾದಲ್ಲಿ 3 ಕ್ಲೈಮ್ಯಾಕ್ಸ್ ತೋರಿಸಿದಂಥ ಡೈರೆಕ್ಟರು ಸೂರ್ಯ ಅವರು ಇದೇ ಮೊದಲನೇ ಸಿನಿಮಾ ನಮ್ಮ ಕನ್ನಡ ಸ್ಟಾರ್ ಸಿನಿಮಾ ಅಂದ್ಕೊತೀನಿ ನಾನು. ಸಿನಿಮಾನ ಈ ಸಿನಿಮಾನ ಪ್ರತಿಯೊಬ್ಬರು
ಥಿಯೇಟ್ರಲ್ಲಿ ಬಂದು ನೋಡಬೇಕು. ತುಂಬ ಚೆನ್ನಾಗಿದೆ. ಈಗಿನ ಜನ್ರೇಷನ್ ಹುಡುಗರಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಇದು. ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಲಿ ಅಂತ ಕೇಳ್ಕೊತೀನಿ. ಸ್ಟಾರ್ ಸಿನಿಮಾ ರಿಲೀಸ್ ಆಗಿದೆ ಇವತ್ತು, ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗಿದೆ. ಬಂದು ನೋಡಿ ಆಶೀರ್ವಾದ ಮಾಡಿ. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಹೊಸ ಹೀರೋ ಬಂದಿದ್ದಾರೆ. ಆ ಸಿನಿಮಾದಲ್ಲಿ ನಾನು ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದೀನಿ, ಚಿಕ್ಕಬೆಟ್ಟ ಅಂತ. ಮತ್ತು ವಿಜಯ್ ಸೂರ್ಯ ಸರ್ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸರ್ ಹೊಸ ಹೀರೋನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಮತ್ತು ನಾವು ಸಹ ಫಸ್ಟ್ ಸಿನಿಮಾ ನಂದು ಸಹ. ಬಂದು ನೋಡಿ ಸಪೋರ್ಟ್ ಮಾಡಿ. ಈ ಒಳ್ಳೆ ಸಿನಿಮಾಗೆ, ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿದ್ರೆ ಮುಂದೆ ಬೆಳೀತಾ ಹೋಗ್ಬೋದು. ಹೊಸ ಹೊಸ ಸಿನಿಮಾ ಬರ್ತಾಯಿದೆ, ನೀವು ನೋಡಿದ್ದಾರೆ ಎಕ್ಸಾಂಪಲು. ತುಂಬ ಸಿನಿಮಾ ಬಂದಿದೆ ಈಗ ಲಾಸ್ಟ್ ವೀಕು. ಅದೇ ಥರ ಈ ಸಿನಿಮಾ ಇವತ್ತು ಸ್ಟಾರ್ ಅಂತ ರಿಲೀಸ್ ಆಗಿದೆ. ನಿಮ್ಮ ಆಶೀರ್ವಾದ ನಮಗೆ ಬೇಕು. ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಈ ಥರ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟ. ಸರ್ ಬಟ್ಟೆ ಕೊಟ್ಟಿದ್ದಾರೆ, ಡೈರೆಕ್ಟ್ರ್ ಹಂಗೆ ಮಾಡಿದ್ದಾರೆ ನನಗೆ. ಲೈಕ್ ರಾ ಆಗಿರಲಿ, ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ, ಬ್ರೈಟಾಗಿ ಕಾಣಿಸ್ತಾ ಇದ್ದಾನೆ ಹುಡುಗ ಅಂತ ಹೇಳಿ ಈ ಥರ ಒಂದು ಲುಕ್ ಕೊಟ್ಟಿದ್ದರು. ಮತ್ತು ಆ ಸಿನಿಮಾದಲ್ಲಿ ನಕ್ಷತ್ರ ಅಂತ ಹೆಸರಿಡೋದೇ ನಾನೇ. ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಬಂದು ನೋಡಿ, ಇಷ್ಟ ಆಗುತ್ತೆ ನಿಮಗೆಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.